ನಮಸ್ತೆ. ಕ್ಯೂರಿಯಸ್ ಕನ್ನಡ ಚಾನೆಲ್‌ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ತನ್ವಿ ಬಗ್ಗೆನೇ ಮಾತಾಡ್ತಾನೆ ಇರ್ತಾರೆ. ಇನ್ನು ಭಾಗ್ಯನ ಹತ್ರ ಸುನಂದ ಹೇಳ್ತಾಳೆ, "ನೋಡು ಭಾಗ್ಯ, ನಿನ್ನ ಅತ್ತೆ ಮಾಡಿರೋದನ್ನ. ಅಲ್ಲ, ಅವಳು ಪಾಪ ತಪ್ಪು ಮಾಡಿದಾಳೆ ಹೌದು, ಹಾಗಂತ ಹೇಳಿ ಅವಳನ್ನು ಮನೆ ಒಳಗೆ ಬರೋಕೆ ಬಿಡ್ತಾ ಇರಲಿಲ್ಲ. ಆದರೂ ಕಷ್ಟಪಟ್ಟು ಮನೆ ಒಳಗೆ ಕರ್ಕೊಂಡು ಬಂದೆ. ಆದರೆ ನಿನ್ನ ಅತ್ತೆ ಬಾಯಿಗೆ ಬಂದಾಗ ಬೈದ್ಬಿಟ್ರು ಅವಳಿಗೆ" ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, "ಹೌದು, ನಾನು ಬೈದೆ. ಅಲ್ಲ, ಅವಳು ಯಾಕೆ ಇಲ್ಲಿಗೆ ಬರಬೇಕು? ನಾವೆಲ್ಲ ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ದಾಳಲ್ಲ ಅವಳು. ಹಾಗಿರುವಾಗ ಅವಳು ಯಾಕೆ ಬರಬೇಕು? ಅದಕ್ಕೆ ನಾನು ಅವಳಿಗೆ ಬೈದೆ. ಅವಳಿಗೆ ಎಷ್ಟು ಅಹಂಕಾರ ಇರಬೇಕು. ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿದ್ದಾಳಲ್ಲ, ಅದು ಬೇರೆ ಯಾರ ಮನೆಗೆ ಹೋಗಿದ್ರೂ ಪರವಾಗಿಲ್ಲ. ಹೋಗಿ ಹೋಗಿ ಆ ಮನೆ ಹಾಳಿ ಶ್ರೇಷ್ಠರ ಮನೆಗೆ ಹೋಗಿದ್ದಾಳೆ. ಹಾಗಿರುವಾಗ ನಾವ್ಯಾಕೆ ಬಿಡಬೇಕು ಅವಳಿಗೆ" ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, "ನೋಡು ಭಾಗ್ಯ, ಇದೇ ರೀತಿ ಬೈತಿದ್ರು. ಅಲ್ಲ, ಆ ಸಣ್ಣ ಮಗುಗೆ ಯಾಕೆ ಇವ್ರು ಈ ರೀತಿ ಬೈಬೇಕು? ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಭಾಗ್ಯ. ನೀನಾದರೂ ಸ್ವಲ್ಪ ಹೇಳು" ಅಂತ ಹೇಳ್ತಾಳೆ ಸುನಂದ. ಆಗ ಕುಸುಮ ಹೇಳ್ತಾಳೆ, "ಆಯಿತು, ನಾನು ಒಂದು ವೇಳೆ ಕ್ಷಮಿಸ್ತಾ ಇದ್ರೆ ಒಳ್ಳೆ ಮಾಡಿ ಮಾತಾಡ್ತಾನೂ ಇದ್ದೆ. ಆದರೆ ಅವಳು ಕರ್ಕೊಂಡು ಬಂದಿರೋದು ಯಾರನ್ನ? ಆ ಮನೆ ಹಾಳಿ ಶ್ರೇಷ್ಠನು ಈ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಎಷ್ಟು ಧೈರ್ಯ ಅವಳಿಗೆ! ಆ ಶ್ರೇಷ್ಠನಿಗೆ ಈ ಮನೆಗೆ ಬರೋಕ್ಕೆ ಎಷ್ಟು ಧೈರ್ಯ! ಅಲ್ಲ, ನಾವೆಲ್ಲ ಅಷ್ಟೆಲ್ಲ ಅವಮಾನ ಮಾಡಿದ್ರು ಪುನಃ ಈ ಮನೆಗೆ ಬಂದಿದ್ದಾಳಲ್ಲ ಆ ಶ್ರೇಷ್ಠ. ಎಷ್ಟಿರ್ಬೇಕು ಅವಳಿಗೆ! ಅದಕ್ಕೆ ನಂಗೆ ತುಂಬಾನೇ ಸಿಟ್ಟು ಬಂತು. ಅದಕ್ಕೆ ನಾನು ಇನ್ನೂ ಸರಿಯಾಗಿ ಬೈದೆ ಅವಳಿಗೆ" ಅಂತ ಹೇಳ್ತಾಳೆ. ಆಗ ಭಾಗ್ಯನಿಗೆ ಶಾಕ್ ಆಗುತ್ತೆ. ಆಗ ಭಾಗ್ಯ ಹೇಳ್ತಾಳೆ, "ಅತ್ತೆ, ಏನು ಹೇಳ್ತಿದ್ದೀರಾ? ಶ್ರೇಷ್ಠ ಇಲ್ಲಿಗೆ ಬಂದಿದ್ಲಾ?" ಅಂತ ಹೇಳ್ತಾರೆ. ಆಗ ಸುನಂದ ಹೇಳ್ತಾಳೆ, "ಹೌದು ಭಾಗ್ಯ, ಶ್ರೇಷ್ಠ ಇಲ್ಲಿಗೆ ಬಂದಿದ್ಲು. ನಿಮ್ಮತ್ತೆ ಸರಿಯಾಗಿ ಬೈದು ಕಳಿಸಿದ್ರು ಅವಳಿಗೆ" ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, "ಹೌದು ಭಾಗ್ಯ, ಆ ಶ್ರೇಷ್ಠನ ಕರ್ಕೊಂಡು ಬಂದಿದ್ಲು ತನ್ವಿ. ನನಗಂತೂ ಅವಳನ್ನು ನೋಡಿ ತುಂಬಾ ಸಿಟ್ಟು ಬಂದು ಸರಿಯಾಗಿ ಬೈದೆ. ಗ್ರಾಚಾರನೇ ಬಿಡಿಸಿಬಿಟ್ಟೆ ಆ ಶ್ರೇಷ್ಠಂಗೆ. ಆದರೆ ಏನು ಗೊತ್ತಾ, ಅವಳು ಅಷ್ಟೆಲ್ಲ ಬೈದರೂ ಸುಮ್ಮನೆ ಇದ್ಬಿಟ್ಲು. ನಾಟಕ ಮಾಡ್ತಿದ್ಲು ಗೊತ್ತಾ ನಿಂಗೆ" ಅಂತ ಹೇಳ್ತಾಳೆ. ಆಗ ಭಾಗ್ಯಂಗೆ ಡೌಟ್ ಬರುತ್ತೆ. ಏನು, ಶ್ರೇಷ್ಠ ಇವತ್ತು ಇಲ್ಲಿಗೆ ಬಂದಿದ್ಲು, ಆದರೆ ಆಫೀಸಿಗೆ ಬಂದಾಗ ಏನು ಆಗದೇ ಇರೋ ಥರ ಇದ್ಲಲ್ಲ? ಅವಳು ಯಾವತ್ತಿದ್ರೂ ನನ್ನ ಮೇಲೆ ಜಗಳ ಮಾಡ್ತಾಳೆ, ಕೋಪ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ನನ್ನನ್ನು ಕಂಡ್ರೇನೆ ಆಗಲ್ಲ. ಹಾಗಿರುವಾಗ ಅತ್ತೆ ಇಷ್ಟೆಲ್ಲ ಬೈದಿದ್ರು ಅವಳ್ಯಾಕೆ ಏನೂ ಮಾತಾಡಲಿಲ್ಲ? ಅಷ್ಟೇ ಅಲ್ಲ, ಅವಳಿಗೆ ನನಗೆ ಕಂಡ್ರೇನೆ ಆಗಲ್ಲ. ಹಾಗಿರುವಾಗ ನನ್ನ ಕೈ ಕೆಳಗೆ ಕೆಲಸ ಮಾಡಬೇಕಾಗಿದೆ ಅಂತ ಗೊತ್ತಿದ್ರೂ ಅವಳು ನನ್ನ ಆಫೀಸಿಗೆ ಬಂದು ಯಾಕೆ ಸೇರಿಕೊಂಡ್ಳು? ನನ್ನ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ತಿದ್ದಾಳೆ ಅವಳು? ಇಲ್ಲ, ಅವಳು ಏನೋ ಮಾಡ್ತಿದ್ದಾಳೆ. ಅವಳ ಪ್ಲ್ಯಾನ್ ಇನ್ನೇನೋ ಇದೆ. ಹೌದು, ಇದೆಲ್ಲ ನಾನು ಆದಷ್ಟು ಬೇಗ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾಳೆ. ಆಗ ಸುನಂದ್ ಹೇಳ್ತಾಳೆ, "ನೋಡು ಭಾಗ್ಯ, ಬಿಕ್ತಿ ಅಮ್ಮ ಏನೇ ಹೇಳಿದ್ರು ಪರವಾಗಿಲ್ಲ. ನೋಡು, ಪಾಪ ಕಣೆ ಆ ತನ್ವಿ. ನೋಡು, ಆ ಶ್ರೇಷ್ಠ ಮನೆ ಹಾಳಿ. ಅವಳು ತನ್ವಿ ಮನಸ್ಸಲ್ಲಿ ತುಂಬ ಕೆಟ್ಟ ವಿಷಯಗಳನ್ನೇ ಹೇಳ್ತಾಳೆ. ಹಾಗೆಲ್ಲ ನಮ್ಮ ಮನೆಯವರೆಲ್ಲ ತುಂಬ ಕೆಟ್ಟವ್ರಂತಲೇ ಹೇಳ್ತಾಳೆ. ತನ್ವಿ ಅದನ್ನೇ ನಂಬ್ಕೊಳ್ತಾಳೆ ಕಣೆ. ಅವಳು ಇಲ್ಲಿ ಬಂದಾಗ ನಾವೆಲ್ಲ ಅವಳಿಗೆ ಬೈದ್ವಿ. ಬಿಕ್ತಿ ಅಮ್ಮಂತೂ ಇನ್ನೂ ಜೋರಾಗೇ ಬೈದು. ಆವಾಗ ಅವಳೇನು ಅಂದ್ಕೊಳ್ತಾಳೆ, "ಹೌದು, ಇವ್ರು ಯಾರಿಗೂ ನಾನು ಇಷ್ಟ ಇಲ್ಲ. ನಾನು ಮಾಡಿದ್ದೆ ಸರಿ, ನಾನು ಅಲ್ಲೇ ಇರೋದು ಸರಿ" ಅಂತ ಹೇಳಿ ಅವಳೇನು ಅಲ್ಲೇ ಇರ್ತಾಳೆ ಕಣೆ. ಏನೇ ಮಾಡೋದು? ನೋಡು ಭಾಗ್ಯ, ನಿನಗೆ ನಾನು ಹೇಳ್ತಿದ್ದೇನೆ, ಮೊದಲು ಅವಳಿಗೆ ಕಾಲ್ ಮಾಡಿ ಕರ್ಕೊಂಡು ಬಾ, ಅಥವಾ ನಾವೇ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಬರೋಣ. ಆ ಶ್ರೇಷ್ಠನೊಟ್ಟಿಗೆ ಮಾತ್ರ ಅವಳನ್ನ ಇರೋದು ಬೇಡ. ಅವಳಲ್ಲಿದ್ದರೆ ಶ್ರೇಷ್ಠ ಅವಳ ತಲೆಯೆಲ್ಲ ಕೆಡಿಸಿಬಿಡ್ತಾಳೆ ಕಣೆ. ಅರ್ಥ ಮಾಡ್ಕೋ ಭಾಗ್ಯ ಅಂತ ಹೇಳ್ತಾಳೆ ಸುನಂದ. ಆಗ ಭಾಗ್ಯ ಹೇಳ್ತಾಳೆ, "ಇಲ್ಲಮ್ಮ, ನಾನಂತೂ ಅವಳಿಗೆ ಕಾಲು ಮಾಡಲ್ಲ, ಅವಳನ್ನ ಕರ್ಕೊಂಡು ಕೂಡ ಬರಲ್ಲ. ನೋಡು, ಅವಳಾಗೆ ಅಲ್ಲಿಗೆ ಹೋಗಿದ್ದಾಳಲ್ವಾ, ಅವಳಾಗೆ ಬುದ್ಧಿ ಕಲಿತು ಇಲ್ಲಿಗೆ ಬರಲಿ. ಅವಳಿಗೆ ನಾವು ಯಾರು ಬೇಡ ಅಂತ ಅಲ್ಲಿಗೆ ಹೋಗಿದ್ದಾಳಲ್ವಾ, ಅವಳಾಗೆ ಅರ್ಥ ಮಾಡ್ಕೊಂಡು ಬರೋ ಹಾಗಿದ್ರೆ ಬರಲಿ ಅವಳು. ಅಲ್ಲಿ ತನಕ ನಂತರ ಏನು ಕೇಳಬೇಡಿ" ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ. ಇನ್ನು ಆದಿ ತನ್ಮಯನ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾನೆ. ಮನೆಗೆ ಡ್ರಾಪ್ ಮಾಡ್ತಾನೆ. ಆದರೆ ತನ್ಮಯ್ ಏನೂ ಮಾತಾಡ್ತಿರಲ್ಲ. ಅವನು ಅಲ್ಲೇ ನಿಂತಿರ್ತಾನೆ. ಆಗ ಆದಿ ಕೇಳ್ತಾನೆ, "ಏನಾಯಿತು ತನ್ಮಯ್, ಈ ರೀತಿ ನಿಂತಿದ್ಯಲ್ವಾ? ಅಲ್ಲ, ನಾನು ಕೂಡ ನೋಡ್ತಾ ಇದ್ದೇನೆ, ತುಂಬ ಸಪ್ಪೆಯಾಗಿದ್ಯಾ. ಏನಾಯಿತು? ಏನಾಯಿತು ಹೇಳು ತನ್ಮಯ್. ನನ್ನ ಹತ್ರ ನೀನು ಶೇರ್ ಮಾಡಲ್ವಾ? ಏನಾದರೂ ಸ್ಕೂಲಲ್ಲಿ ಪುನಃ ನಿನಗೆ ಏನಾದರೂ ರ್ಯಾಗ್ ಮಾಡಿದ್ರಾ? ಯಾರಾದರೂ ನಿನ್ನನ್ನು ಹೀಯಾಳಿಸಿದ್ರಾ? ಮೊದಲು ಹೇಳು ತನ್ಮಯ್, ಏನಾಯಿತು" ಅಂತ ಹೇಳ್ತಾನೆ. ಆಗ ತನ್ಮಯ್ ಹೇಳ್ತಾನೆ, "ಅದು ಅಂಕಲ್, ನನಗೆ ತನ್ವಿ ಅಕ್ಕ ತುಂಬಾ ನೆನಪಾಗ್ತಿದ್ದಾರೆ. ನಿಮ್ಗೆ ಗೊತ್ತಿದೆಯಾ, ನಾನು ಒಂದಿನನೂ ಅವಳನ್ನು ಬಿಟ್ಟಿರಲಿಲ್ಲ. ಈಗ ನನಗೆ ತುಂಬ ಲೋನ್ಲಿ ಫೀಲ್ ಆಗ್ತಿದೆ. ನಂಗೆ ತನ್ವಿ ಅಕ್ಕ ಬೇಕು. ಅವಳ ಜೊತೆ ನಾನು ಮಾತಾಡಬೇಕು. ಅವಳು ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ಲು. ಈಗ ನಾನು ಒಬ್ಬನೇ ಇದ್ದೇನೆ. ನನಗಂತೂ ಅವಳ ನೆನಪು ತುಂಬಾ ಆಗ್ತಿದೆ ಅಂಕಲ್" ಅಂತ ಹೇಳ್ತಾನೆ. ಆವಾಗ ಆದಿ ಹೇಳ್ತಾನೆ, "ಹೌದಾ? ಹಾಗಾದರೆ ಅವಳು ಎಲ್ಲಿದ್ದಾಳೆ? ಅಲ್ಲಿಗೆ ಹೋಗೋಣ. ಇಲ್ಲದಿದ್ದರೆ ಅವಳಿಗೊಂದು ಕಾಲ್ ಮಾಡ್ತೇನೆ. ಕಾಲಲ್ಲಿ ನೀನು ಮಾತಾಡು" ಅಂತ ಹೇಳ್ತಾನೆ. ಆಗ ತನ್ಮಯ್ ಹೇಳ್ತಾನೆ, "ಬೇಡ ಬೇಡ ಅಂಕಲ್, ನಂಗೆ ನೀವು ಫೋನ್ ಮಾಡಿ ಕೊಡಬೇಡಿ. ನಾನು ಅಮ್ಮನ ಹತ್ರ ಹೇಳದೆ ಏನೂ ಮಾಡಲ್ಲ. ತನ್ವಿ ಅಕ್ಕ ಅಮ್ಮನ ಹತ್ರ ಹೇಳದೆ ಕ್ಲಾಸ್ ಬಂಕ್ ಮಾಡಿದ್ದು. ಅದರಿಂದ ಅಮ್ಮನಿಗೆ ಬೇಜಾರಾಯಿತು.
ಅಷ್ಟೆಲ್ಲ ಆಗಿ ತನ್ವಿ ಅಕ್ಕ ಅಲ್ಲಿ ಹೋದ್ಲು. ಈಗ ಪುನಃ ಮಾಡಿದರೆ ಅದೇ ಥರ ಇಲ್ಲ, ನಾನು ಅಮ್ಮನಿಗೆ ಬೇಜಾರಾಗೋ ಕೆಲಸ ಏನೂ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಆಯಿತು ಇದನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಇನ್ನು ಆದಿಯನ್ನು ನೋಡಿ ಕುಸುಮ ಹೇಳ್ತಾಳೆ, ಆದಿ ಏನು ಈ ಕಡೆ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಓ ಗೆಳತಿ ಆಗ ನಾನು ಬರಬಾರ್ದಾ, ಆಯ್ತು ನಾನು ಹೋಗ್ತೇನೆ ಅಂತ ತಮಾಷೆ ಮಾಡ್ತಾನೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಬಾ ಆದಿ, ನೀನು ಬಂದಿರೋದು ನಮ್ಗೆ ಅಷ್ಟು ಖುಷಿಯಾಗಿದೆ ಅಂತ ಹೇಳ್ತಾರೆ. ಇನ್ನೆಲ್ಲರೂ ಮನೇಲಿರ್ತಾರೆ. ಆವಾಗ ತನ್ಮಯ್ ಆದಿ ಹತ್ರ ಹೇಳ್ಬಿಡಿ ಅಂಕಲ್ ಹೇಳ್ಬಿಡಿ ಅಂಕಲ್ ಹೇಳ್ಕೊಂಡು ಮೆಲ್ಲದಲ್ಲಿ ಮಾತಾಡ್ತಾ ಇರ್ತಾನೆ. ಆವಾಗ ಆದಿ ಕೂಡ ಪಿಸು ಧ್ವನಿಯಲ್ಲೇ ಮಾತಾಡ್ತಿರ್ತಾನೆ, ಸ್ವಲ್ಪ ನಿಲ್ಲು, ನಾನೆಲ್ಲ ಸರಿ ಮಾಡ್ತೇನೆ, ನಾನೆಲ್ಲ ವಿಷಯ ಅವ್ರ ಹತ್ರ ಹೇಳ್ತೇನೆ ಅಂತ ಹೇಳ್ತಾನೆ. ಇನ್ನು ತನ್ಮಯ್ ಹೇಳ್ತಾನೆ, ಆಯಿತು ನನಗಾದ್ರೆ ಹೊರಡ್ತೇನೆ, ನಾನು ನಿಲ್ಲಲ್ಲ ಅಂತ ಹೇಳಿ ಅವ್ನು ಸ್ಕೂಲಿಗೆ ಹೊರಡ್ತಾನೆ. ಇನ್ನು ಆದಿ ಹೇಳ್ತಾನೆ, ಅದು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಆಯಿತು ನೀವಿಬ್ರು ಏನು ಪಿಸು ಧ್ವನಿಯಲ್ಲಿ ಮೆಲ್ಲ ವಿಷಯದಲ್ಲಿ ಮಾತಾಡ್ತಿದ್ರಲ್ಲ, ಏನು ಆಯಿತು ಹೇಳಿ, ನನಗೆ ಹೇಳಿ ಅಂತ ಹೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಅದು ನಂಗೆ ಗೊತ್ತಿದೆ ನಿಮ್ಮ ಫ್ಯಾಮಿಲಿ ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು, ಆದರೂ ನಾನು ಹೇಳೋದು, ತನ್ಮಯ್ ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ದಾನೆ, ಅವ್ನು ತುಂಬಾ ಬೇಜಾರಾಗಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾಳೆ, ಇನ್ನು ತನ್ಮಯ ಅಂಥದ್ದೇನಾಯಿತು, ತನ್ಮಯ್ ಏನು ಬೇಜಾರಾಗಿದೆ, ಅವನೇನು ಸಫರ್ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಆಗ ಆದಿ ಎಲ್ಲ ವಿಷಯನೂ ಹೇಳ್ತಾನೆ. ಆವಾಗ ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಕುಸುಮನು ಹೇಳ್ತಾಳೆ, ನೋಡಿದ್ಯಾ ಭಾಗ್ಯ, ನಾವು ನಮ್ಮ ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ವಿ, ಆ ತನ್ವಿ ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಅಂತ ಹೇಳ್ತಾ ಇದ್ವಿ, ಆದ್ರೆ ನಮ್ಮ ಗುಂಡಣ್ಣ ನೋಡು ಪಾಪ ಕಣೆ ಅವನು, ಆ ಮಗು ಅವಳನ್ನು ತುಂಬಾ ಹಚ್ಕೊಂಡಿದೆ, ಅವಳು ಯಾವತ್ತೂ ಅವಳನ್ನು ಬಿಟ್ಟು ಇದ್ದೇ ಇಲ್ಲ, ಇವಾಗ ಈ ರೀತಿ ಇದ್ದ ನೋಡು ಪಾಪ, ಅವನಿಗೆ ನಮ್ಮ ಹತ್ರ ಹೇಳಬೇಕಂತನೂ ಅನಿಸ್ತಿಲ್ಲ ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಹೌದು ಬಿಕ್ತಿಯಮ್ಮ, ಪಾಪ ಗುಂಡಣ್ಣ, ಪಾಪ ಆ ಮಗು ಎಷ್ಟು ನೋವು ತಿಂತಿದ್ಯೋ ಏನೋ, ಹುಟ್ಟಿದಾಗಿಂದಲೂ ಒಟ್ಟಿಗೆ ಇದ್ದವರು, ಇವಾಗ ಅವಳು ಅಲ್ಲಿ ಹೋಗಿ ಕೂತ್ರೆ ಇವನಿಗೆ ಎಷ್ಟು ನೋವಾಗಿರಬಾರ್ದು, ಪಾಪ ನಮ್ಮ ಹತ್ರ ಕೂಡ ಅವ್ನು ಹೇಳಲಿಲ್ಲ, ಹೇಳಬೇಕು ಹೇಳಬಾರ್ದು ಅಂತಲೇ ಇದ್ದ ನೋಡಿ ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಹೌದತ್ತೆ, ಗುಂಡಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ನಾನು ಇದನ್ನೆಲ್ಲ ನನಗೆ ಯೋಚನೆನೇ ಬರಲಿಲ್ಲ, ನಾನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ, ಪಾಪ ನಮ್ಮ ಗುಂಡಣ್ಣ ಯಾವಾಗಲೂ ಖುಷಿಯಾಗಿ ಮಾತಾಡ್ಕೊಂಡಿರುವವನು, ಇವಾಗ ನೋಡಿದ್ರೆ ತುಂಬ ಸಪ್ಪೆಯಾಗಿದ್ದಾನೆ ಅಂತ ಹೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಇಫ್ ಯು ಡೋಂಟ್ ಮೈಂಡ್, ತನ್ವಿ ಅವರ ಅಪ್ಪ ಎಲ್ಲಿದ್ದಾರೆ, ಅವ್ರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ, ನಾನು ಬೇಕಾದರೆ ಗುಂಡಣ್ಣನ ಕರ್ಕೊಂಡು ಹೋಗಿ ಅವಳ ಹತ್ರ ಮಾತಾಡ್ಸ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಮನೆಯವರಿಗೆಲ್ಲರೂ ಶಾಕ್ ಆಗುತ್ತೆ. ಆಗ ಭಾಗ್ಯ ಹೇಳ್ತಾಳೆ, ಅಯ್ಯೋ ಬೇಡ ಬೇಡ ಬೇಡ, ಹಾಗೇನೂ ಬೇಡ ಅಂತ ಹೇಳ್ತಾರೆ. ಆವಾಗ ಆದಿ ಹೇಳ್ತಾನೆ, ಹೌದು ನೀವು ಹೀಗೇನೆ ಹೇಳ್ತೀರಂತ ನಂಗೆ ಗೊತ್ತಿತ್ತು, ತನ್ಮಯ್ ಕೂಡ ಹಾಗೇನೆ ಹೇಳ್ದ, ಅಮ್ಮನಿಗೆ ಹೇಳೋದು ನಾನು ಏನೂ ಮಾಡಲ್ಲ ಅಂತ ಹೇಳ್ದ, ನೋಡಿ ಅವ್ನು ನಿಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನೋಡಿ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ, ಹೌದು ಭಾಗ್ಯ, ನೋಡು ಗುಂಡಣ್ಣ ನಿನಗೆ ಸ್ವಲ್ಪನೂ ನೋವಾಗಬಾರ್ದು ಅಂತ ಅಂದ್ಕೊಳ್ತಾನೆ, ಆದರೆ ಅವಳಿದ್ದಾಳಲ್ಲ, ಅವಳಿಗೆ ಅದು ಯಾವುದು ಕೂಡ ಗೊತ್ತಿಲ್ಲ, ಅವಳು ಯಾವಾಗಲೂ ನಿಂಗೆ ನೋವೇ ಕೊಡ್ತಾಳೆ ಆ ತನ್ವಿ ಅಂತ ಹೇಳ್ತಾಳೆ. ಇನ್ನು ಭಾಗ್ಯ ಹೇಳ್ತಾಳೆ, ಆಯಿತು ಆದಿಯವರೇ, ನಾನೇ ಅವ್ನ ಸ್ಕೂಲಿಂದ ಬಂದ ಮೇಲೆ ಕಾಲ್ ಮಾಡಿಸಿ ಮಾತಾಡಿಸ್ತೇನೆ ಅಂತ ಹೇಳ್ತಾರೆ. ಇನ್ನು ಆದಿ ಆಯಿತು ಅಂತ ಹೇಳಿ ಆಫೀಸಿಗೆ ಹೊರಡ್ತಾನೆ. ಇನ್ನು ಈ ಕಡೆ ಕನ್ನಿಕಾ ಮನೆಗೆ ಗೆಸ್ಟ್ ಬಂದಿರ್ತಾರೆ. ಇನ್ನು ಕಾಮತ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಕಾಮತ್ ಅವ್ರು ಹೇಳ್ತಾ ಇರ್ತಾರೆ, ಏನೋ ನೀನು ನನ್ನ ಕಿಶನ್ ಮದುವೆಗೆ ಬರಲಿಲ್ಲ ಅಲ್ವಾ, ತುಂಬ ಬ್ಯುಸಿಯಾಗಿ ಬಿಟ್ಟಿದ್ಯಾ ಅಲ್ವಾ ನೀನು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಕಣೋ, ನಾನು ಬೆಂಗಳೂರಲ್ಲಿದ್ದರೆ ಬರ್ತಿದ್ದೆ, ಆದರೆ ನಾನು ಸಡನ್ಲಿ ಫಾರಿನ್ ಟ್ರಿಪ್ ಹೋದೆ ಕಣೋ, ನೋಡು ಹಾಗಂತ ಹೇಳಿ ನಮ್ಮನೆ ಫಂಕ್ಷನ್ಗೆ ನೀವು ಬರದೇ ಇರಲಿಕ್ಕಿಲ್ಲ, ನೀವು ಬರಲೇಬೇಕು, ಅದಕ್ಕೋಸ್ಕರ ನಿಮಗೆ ಸ್ಪೆಷಲ್ ಇನ್ವಿಟೇಷನ್ ರೆಡಿ ಮಾಡಿ ತಗೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ. ಇನ್ನು ಕನ್ನಿಕಾ ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಆಗ ಕನ್ನಿಕಾ ಬರ್ತಾಳೆ. ಕನ್ನಿಕಾ ಬಂದು ಹೇಳ್ತಾಳೆ, ಅಂಕಲ್ ಎಷ್ಟು ಖುಷಿ ಆಯಿತು ನಿಮ್ಮ ನೋಡಿ ಅಂತ ಹೇಳಿ ಅವಳ ಹತ್ರ ಮಾತಾಡ್ತಾ ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಎಲ್ಲಿದ್ದಾನೆ ಹೊಸ ಮದುಮಗ, ಕಿಶನ್ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಕಿಶನ್ ಅನ್ನು ಕರೀತಾರೆ. ಆಗ ಕಿಶನ್ ಮತ್ತೆ ಪೂಜಾ ಬರ್ತಾರೆ. ಆಗ ಕಿಶನ್ ಹೇಳ್ತಾನೆ, ಅಂಕಲ್ ನೀವಾ, ಏನು ಅಂಕಲ್ ಮಾತಾಡಬೇಡಿ, ನೀವು ನನ್ನ ಮದುವೆಗೆ ಬರಲೇ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಇದೇ ವಿಷಯ ನಿಮ್ಮ ಅಪ್ಪನ ಹತ್ರನೂ ಮಾತಾಡ್ತಿದ್ದೆ, ಏನು ಮಾಡಲಿ ಕಿಶನ್, ತುಂಬ ಬ್ಯುಸಿ ಇದ್ದೆ ಆವಾಗ, ಹಾಗಂತ ಹೇಳಿ ನಮ್ಮನೆ ಫಂಕ್ಷನ್ಗೆ ನೀವು ಬರದೇ ಇರಲಿಕ್ಕಿಲ್ಲ, ನೀವು ಬರಲೇಬೇಕು ಅಂತ ಹೇಳಿ ಕಾರ್ಡ್ ಕೊಡ್ತಾನೆ. ಇನ್ನು ಅವರು ಆಯಿತು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಬಾಯ್ ಮಾಡ್ತಾಳೆ. ಆಗ ಕಿಶನ್ ಸುಮ್ಮನೆ ಕೂತಿರ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಏ ಈಟೆಡ್ ಕಿಶನ್ ಮೊದಲು ಬಾಯ್ ಮಾಡು ಅಂತ ಹೇಳ್ತಾಳೆ. ಆಗ ಪೂಜಂಗೆ ತುಂಬಾ ಬೇಜಾರಾಗುತ್ತೆ. ಆಗ ಕಿಶನ್ ಬಾಯ್ ಅಂತ ಹೇಳ್ತಾನೆ. ಇನ್ನು ಪೂಜಾ ಹೇಳ್ತಾಳೆ, ನೋಡು ಕನ್ನಿಕಾ, ನಾನೊಂದು ವಿಷಯ ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡ, ನೋಡು ನೀನು ಇವರು ಅಣ್ಣ ತಂಗಿ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಹಾಗಂತ ಮಾತ್ರಕ್ಕೆ ಅವನಿಗೆ ಈಡಿಯಟ್ ಅಂತ ಹೇಳೋದು ತಪ್ಪಲ್ವಾ, ಅದು ಬೇರೆಯವ್ರು ಬಂದಾಗ ಅವರೆದ್ರಿಗೆ ಅದು ಅವಮಾನ ಮಾಡಿದಾಗಲ್ವಾ ಅಂತ ಹೇಳ್ತಾಳೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಏನು ಹೇಳ್ತಿದ್ಯಾ ನೀನು, ನನಗೆ ಬುದ್ಧಿ ಹೇಳ್ತಿದ್ಯಾ, ನೋಡು ಅವನು ನನ್ನ ಅಣ್ಣ, ನಾನು
ಹುಟ್ದಾಗಿಂದ ನನ್ನ ಜೊತೆ ಇರುವವನು, ಅವನಿಗೆ ನಾನು ಈಡಿಯಟ್ ನಾನ್ಸೆನ್ಸ್ ಏನು ಬೇಕಾದರೂ ಹೇಳ್ತೇನೆ, ನೀನು ಯಾರು ಅದನ್ನೆಲ್ಲ ಕೇಳಿಕೆ, ನಿನ್ನೆ ಮೊನ್ನೆ ಬಂದವಳು ನೀನೇನು ನಂಗೆ ಹೇಳಿಕೆ ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಹೌದು ಅವ್ನು ನಿನ್ನ ಅಣ್ಣ, ಆದರೆ ಇವಾಗ ಅವ್ನು ನನ್ನ ಗಂಡ, ಅವನಿಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಂಗೆ ಬೇಜಾರಾಗುತ್ತೆ, ಇನ್ನು ಮುಂದೆ ಕರಿಬೇಡ ಅಂತ ಹೇಳ್ತಾಳೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಏನು ಮಾತಾಡ್ತಿದ್ಯಾ, ನನಗೇನು ಬೇಕೋ ಅದನ್ನೇ ಮಾಡ್ತೇನೆ, ನಿನ್ನ ಹತ್ರ ನಾನು ಯಾವ ವಿಷಯನೂ ಹೇಳಿಸ್ಕೊಳ್ಬೇಕಾಗಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾಳೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಏ ಕನ್ನಿಕಾ ನೋಡು, ಪೂಜಾ ಹೇಳೋದು ಸರಿಯಾಗೇ ಇದೆ, ನೀನು ಇನ್ಮುಂದೆ ಕಿಶನನ್ನ ಈಡಿಯಟ್ ನಾನ್ಸೆನ್ಸ್ ಅಂತ ಕರಿಬಾರ್ದು, ಅವನಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ಇಷ್ಟು ದಿನ ನೀವಿಬ್ರು ಅಣ್ಣ ತಂಗಿ ಆಗಿದ್ರಿ, ಆದರೆ ಇವಾಗ ಅವನಿಗೆ ಮದುವೆ ಆಗಿದೆ, ಪೂಜಾ ಬಂದಿದ್ದಾಳೆ, ಅವನ ಹೆಂಡತಿ ಇದ್ದಾಳೆ ಅಲ್ವಾ, ಹಾಗಿರುವಾಗ ನೀನೇ ಅವಳನ್ನು ಆ ರೀತಿ ಕರಿತೀಯ, ನೋಡು ಇನ್ಮುಂದೆ ಕಿಶನ್ಗೆ ನೀನು ಮರ್ಯಾದೆ ಕೊಟ್ಟು ಕರಿಬೇಕು ಅಂತ ಹೇಳ್ತಾನೆ ಕಾಮತ್. ಆವಾಗ ಕನಿಕಾ ಹೇಳ್ತಾಳೆ, ಆಯಿತು ಹಾಗೆ ಮಾಡ್ತೇನೆ ಅಂತ ಹೇಳ್ತಾಳೆ. ಆವಾಗ ಕಾಮತ್ ಅವ್ರು ಹೇಳ್ತಾರೆ, ನೋಡು ಕಿಶನ್ಗೆ ಮಾತ್ರ ಅಲ್ಲ, ಇನ್ನು ಪೂಜನ್ಗೂ ನೀನು ಮರ್ಯಾದೆ ಕೊಟ್ಟು ಕರಿಬೇಕು, ಅವಳಿಗೆ ನೀನು ಅತ್ತಿಗೆ ಅಂತ ಕರಿಬೇಕು, ಇನ್ನು ಪೂಜಾ ಅಂತ ಹೇಳಿ ಹೆಸರಿಟ್ಟು ಕರಿಬಾರ್ದು ಅಂತ ಹೇಳ್ತಾರೆ. ಆಗ ಕನಿಕಂಗೆ ಶಾಕ್ ಆಗುತ್ತೆ, ಏನು ನಾನು ಅವಳಿಗೆ ಅತ್ತಿಗೆ ಅಂತ ಕರೆಯೋದ, ಸಾಧ್ಯನೇ ಇಲ್ಲ, ನೋ ವೇ, ಚಾನ್ಸೇ ಇಲ್ಲ, ಏನು ಅವಳು ನನಗಿಂತ ದೊಡ್ಡವಳಲ್ಲ, ಅವಳು ನನಗಿಂತ ಸಣ್ಣವಳು, ಹಾಗಿರುವಾಗ ನಾನೇ ಅತ್ತಿಗೆ ಅಂತ ಕರಿಬೇಕು ಅಂತ ಹೇಳ್ತಾಳೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ನೋಡು ಅತ್ತಿಗೆ ಅನ್ನುವ ಪದ ಅದು ಸಣ್ಣವರು ದೊಡ್ಡವರು ಅನ್ನೋದಲ್ಲ, ಅದು ಸಂಬಂಧಕ್ಕಿರುವ ಸ್ಥಾನ ಬೆಲೆ, ನೀನಿನ್ನು ಅವಳನ್ನು ಅತ್ತಿಗೆ ಅಂತ ಕರೀಲೇಬೇಕು, ಇಲ್ಲದಿದ್ದರೆ ಯಾರಾದರೂ ಬಂದರೆ ಅವರೆದುರಿಗೆ ಹೇಗಾಗ್ಬೋದು, ನಮ್ಮ ಫ್ಯಾಮಿಲಿ ಮರ್ಯಾದೆ ಏನಾಗ್ಬೋದು, ನಿಮ್ಮ ಮನೆಯವರಿಗೆ ಶಿಸ್ತಿಲ್ಲ ಅಂತ ಹೇಳಲ್ವ ಅವರು ಅಂತ ಹೇಳ್ತಾರೆ. ಆಗ ಪೂಜಾ ಹೇಳ್ತಾಳೆ, ಹೌದು ಇನ್ನೇನಾದರೂ ಕನ್ನಿಕಾ ಮದುವೆಯಾಗಿ ಗಂಡನ ಮನೆಗೆ ಹೋದರೆ ಆಗ ಅವಳಿಗೆ ಕೇಳಲ್ವಾ, ನಿಮ್ಮ ಮನೆಯಲ್ಲಿ ಏನು ಸಂಸ್ಕಾರ ಪದ್ಧತಿ ಏನೂ ಕಲಿಸ್ತಿಲ್ವ ಅಂತ ಕೇಳಲ್ವ ಮಾವ, ಹೌದು ಅವಳನ್ನ ಅತ್ತಿಗೆ ಅಂತಲೇ ಕರಿಬೇಕು ಅಂತ ಹೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಹೌದು ನೀನು ನೋಡು ಇನ್ನು ಪೂಜಾನ ಅತ್ತಿಗೆ ಅಂತಲೇ ಕರಿಬೇಕು ಅಂತ ಹೇಳ್ತಾರೆ. ಆಗ ಪೂಜಾ ಹೇಳ್ತಾಳೆ, ಹೌದು ಮಾವ, ಆದರೆ ಕನ್ನಿಕಾ ಇನ್ನೂ ನನ್ನ ಅತ್ತಿಗೆ ಅಂತ ಕರೀಲಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಕನ್ನಿಕಾ ನಿಂಗೆ ಹೇಳಿದ್ದು ಕೇಳಿತಲ್ವಾ, ಕರಿ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಆಯಿತು ಅತ್ತಿಗೆ ಅಂತ ಸಿಟ್ಟಲ್ಲಿ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.